ತುರುವೇಕೆರೆ ತಾಲೂಕಿನ ದಿಗ್ವಿಜಯ ಪ್ರೌಢಶಾಲೆಯ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯ ಅಡುಗೆ ಸಹಾಯಕ ಹುದ್ದೆಯ ನೇಮಕಾತಿಯಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿ ಡಿಎಸ್ಎಸ್ ಮುಖಂಡ ಹೊನ್ನೇನಹಳ್ಳಿ ಕೃಷ್ಣಪ್ಪ ಆರೋಪ ಮಾಡಿದರು. ಹಡವನಹಳ್ಳಿ ಗ್ರಾಮ ಪಂಚಾಯಿತಿಯ ಮುಂಭಾಗ ಮಾಧ್ಯಮದೊಂದಿಗೆ ಮಾತನಾಡಿದಂತ ಅವರು, ಹಡವನಹಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ದಿಗ್ವಿಜಯ ಪ್ರೌಢಶಾಲೆಯಲ್ಲಿ ಖಾಲಿ ಇದ್ದ ಅಡುಗೆ ಸಹಾಯಕ ಹುದ್ದೆಯ ನೇಮಕಾತಿಗೆ ಮಾನದಂಡಗಳನ್ನು ಅನುಸರಿಸದೆ ಕಾನೂನು ಕಟ್ಟಳೆಗಳನ್ನು ಗಾಳಿಗೆ ತೂರಿದ್ದು ಅಡುಗೆ ಸಹಾಯಕ ಹುದ್ದೆಯ ನೇಮಕಾತಿಯಲ್ಲಿ ಅಕ್ರಮವನ್ನು ಎಸಗಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದರು. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನ ವಿಚಾರಿಸಿದಾಗ ಉಡಾಫೆ ಉತ್ತರಗಳನ್ನ ನೀಡಿ ದರ್ಪದಿಂದ ಮಾತನಾಡಿ ನಮ್ಮನ್ನ ನಿಕೃಷ್ಟವಾಗಿ ಕಂಡಿದ್ದಾರೆ. ಆದ್ದರಿಂದಾಗಿ ಕೂಡಲೇ ಪಂಚಾಯಿತಿ ಅಧಿಕಾರಿಯನ್ನ ಅಮಾನತುಪಡಿಸುವಂತೆ ಆಗ್ರಹಿಸಿದ್ದು, ಕ್ರಮವನ್ನ ಕೈಗೊಳ್ಳದೇ ಇದ್ರೆ ಸಂಘಟನೆಗಳೊಂದಿಗೆ ಗ್ರಾಮ ಪಂಚಾಯಿತಿ ಮುಂದೆ ಬೃಹತ್ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ಹೊನ್ನೇನಹಳ್ಳಿ ಕೃಷ್ಣಪ್ಪ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೃಷ್ಣಪ್ಪ ಅಂತ ಹೇಳಿ ದಲಿತ ಮುಖಂಡ ಹೊನ್ನೇನಹಳ್ಳಿ. ಇದು ಹಡವನಹಳ್ಳಿ ಪಂಚಾಯತಿನಲ್ಲಿ ಒಬ್ಬ ದಲಿತ ವಿರೋಧಿ ಪಿಡಿಒ ಇದ್ದಾರೆ, ಚಂದ್ರಶೇಖರ್ ಬಾಬು ಅಂತ. ಈ ಹಡವನಹಳ್ಳಿ ದಿಗ್ವಿಜಯ ಸ್ಕೂಲಲ್ಲಿ ಒಂದು ಬಿಸಿ ಊಟದ್ದು ಸಹಾಯಕ್ಕಿದು ಕಾಲಾಗಿತ್ತು. ಅದನ್ನ ನಾವು ನೋಟಿಸ್ ಬೋರ್ಡ್ಗೆ ಹಾಕಿ ಅಪ್ಲಿಕೇಶನ್ ಅಲ್ಲಿ ತಗೊಂಡವ್ರು. ಅಪ್ಲಿಕೇಶನ್ ತಗೊಂಡಾದ್ಮೇಲೆ ಅಪ್ಲಿಕೇಶನ್ ಹಾಕಿದ್ರೆ ಯಾರನ್ನೂ ಕರೆದಲೆ ಸಂಸ್ಥೆಯ ಜೊತೆ ಮಿಂಗಲ್ ಆಗಿ ಯಾವುದೋ ಆಶಾ ಅಂಶಕ್ಕೆ ಒಳಗಾಗಿ ಯಾವುದೋ ಬೇರೆ ಪಂಚಾಯತ್ ಅವ್ರನ್ನ ಇವರು ಕೆಲಸಕ್ಕೆ ಅಪಾಯಿಂಟ್ಮೆಂಟ್ ಕಳಿಸ್ಯಾರ. ನಾವು ಯಾಕೆ ಸರ್ ನಮ್ಮ ಪಂಚಾಯತಿಲಿ ಯಾರು ಇರ್ಲು ಅಂತ ಕೇಳಿದ್ರೆ, ಅದ್ರಲ್ಲಿ ನಿಮ್ಗೆ ಯಾಕ್ರಿ, ನಾವು ಅಪ್ಲಿಕೇಶನ್ ಹಾಕಿದ್ರೆ ಕರಿಬೇಕು ಅಂತ ಎಲ್ಲ ಇದ್ರಿ ಕಾನೂನು ಅಂತ ಕೇಳ್ತಾರೆ. ಈ ಅದು ಬೈಲ ಏನೈತೆ ಅಂತಂದ್ರೆ, ಈ ಪಂಚಾಯತಿಯರಾಗಿರ್ಬೇಕು, ಅದರಲ್ಲೂ ವಿಧವೆಯರಿಗೆ ಫಸ್ಟ್ ಆದ್ಯತೆ, ಆಮೇಲೆ SCಗೆ ಆದ್ಯತೆ, ಅಡಿಗೆ ಇದರಲ್ಲಿ ಇಬ್ರಲ್ಲಿ ಒಬ್ರು SC ಇರ್ಲೇಬೇಕು, ಇಲ್ಲ ಅಡಿಗೆ ಭಟ್ರು SC ಆಗಿರ್ಬೇಕು, ಇಲ್ಲ ಸಹಾಯಕ SC ಆಗಿರ್ಬೇಕು. ಇವ್ರೇನಿಲ್ಲದೆ ಕಾನೂನನ್ನ ಉಲ್ಲಂಘನೆ ಮಾಡಿ ಇವತ್ತು ಯಾರನ್ನೋ ಬೇರೆ ಪಂಚಾಯತ್ ಅನ್ನು ಸೆಲೆಕ್ಟ್ ಮಾಡಿ ಕಳಿಸಿದ್ದಾರೆ. ಕೇಳಿದ್ರೆ ನೀನ್ ಏನಾರ ಮಾಡಿಕೋಯ ಅಂತ ಹೇಳಿ ನನಗೆ ರೋಪ ಆಗ್ತೇನೆ. ಆ ಮನುಷ್ಯ ದಲಿತರನ್ನ ಬೆಲೆನೇ ಇಲ್ಲ, ವೈಂಗಿ ದಲಿತರು ಬೆಲೆ ಕೊಡ್ಬೇಕು ಅಂತ ಇದೇ ಇಲ್ಲ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಾಗೆ ಮೇಲಧಿಕಾರಿ ಇದರ ಬಗ್ಗೆ ಗಮನ ಹರಿಸಿ ಇವ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ತಗೊಂಡು ಇವ್ರನ್ನ ಅಮಾನತಲ್ಲಿ ಇಡಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊಂತ ಇದ್ದೀನಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.